ರಾಜ್ಯದಲ್ಲಿ ಕೈಕೊಟ್ಟ ಮಳೆರಾಯ, 21% ಮಳೆ ಕೊರತೆ. ತುಮಕೂರು ಜಿಲ್ಲೆಯಲ್ಲಿ ಬೆಳಗ್ಗೆಯಿಂದಲೂ ರಣರಣ ಅಂತಿದೆ ಬಿಸಿಲು. ರಾಜ್ಯದಲ್ಲಿ ಈಗಾಗಲೇ ಮುಂಗಾರು ಅಬ್ಬರ ಆರಂಭವಾಗಿದೆ. ಜೂನ್ 4ರಂದು ಮುಂಗಾರು ಮಳೆ ಆರಂಭವಾಗಿ ಆಗಿದ್ರೂ ಕೂಡ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಜನರನ್ನ ಆತಂಕಕ್ಕೆ ದೂಡುವಂತೆ ಮಾಡ್ತಾ ಇದೆ. ಹೌದು, ಮುಂಗಾರು ಮಳೆ ಆರಂಭದಲ್ಲಿಯೇ ಆತಂಕ ಎದುರಾಗಿದ್ದು ಜೂನ್ 1ರಿಂದ ಈವರೆಗೂ 21% ಮಳೆಯ ಕೊರತೆ ಉಂಟಾಗಿದೆ. ರಾಜ್ಯದಲ್ಲಿ ಹೆಚ್ಚು ಮಳೆಯಾಗುವ ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿಯೂ ಈ ಬಾರಿ ಮಳೆ ಪ್ರಮಾಣ ಕಡಿಮೆಯಾಗಿದ್ದು ಜಲಾಶಯಗಳು ಅಷ್ಟಾಗಿ ಭರ್ತಿಯಾಗಿಲ್ಲ. ಪ್ರತಿ ವರ್ಷ ಇಷ್ಟೊತ್ತಿಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿರ್ತಾ ಇತ್ತು. ಆದರೆ ಈ ಬಾರಿ ರಾಜ್ಯದಲ್ಲಿ ವಾಡಿಕೆಗಿಂತ ಕಡಿಮೆ ಪ್ರಮಾಣದಲ್ಲಿ ಮಳೆಯಾಗಿದ್ದು ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಇತ್ತ ಮುಂಗಾರು ಮಳೆಯೂ ಆಗ್ತಾ ಇಲ್ಲ. ಅತ್ತ ಅರಬ್ಬಿ ಸಮುದ್ರ ಅಥವಾ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತನೂ ಉಂಟಾಗದೇ ಇದ್ದು ರಾಜ್ಯದಲ್ಲಿ ಒಣಹವೆಯಿಂದ ಕೂಡಿದೆ. ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಜೂನ್ 4ರಿಂದ ಈವರೆಗೂ ಭಾರೀ ಮಳೆಯಾಗಿತ್ತು. ಆದರೆ ತುಮಕೂರಿನ ಮೇಲೆ ಮಳೆರಾಯ ಅದ್ಯಾಕೋ ಮುನಿಸಿಕೊಂಡಂತೆ ಕಾಣ್ತಾ ಇದೆ. ಮುಂಗಾರು ಮಳೆ ಆರಂಭವಾದಾಗಿನಿಂದಲೂ ತುಮಕೂರು ಜಿಲ್ಲೆಯಲ್ಲಿ ಮಳೆರಾಯ ಕೈಕೊಟ್ಟಿದ್ದು ಮೋಡ ಕವಿದ ವಾತಾವರಣ ಇದ್ರೂ ಕೂಡ ಮಳೆ ಮಾತ್ರ ಆಗ್ತಾ ಇರಲಿಲ್ಲ. ಆಗಾಗ ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಮಾತ್ರ ಆಗಿದ್ದು ಬಿಟ್ರೆ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಮಳೆಯಾಗಿರಲಿಲ್ಲ. ನಿನ್ನೆವರೆಗೂ ಜಿಲ್ಲೆಯಲ್ಲಿ ಮೋಡ ಕವಿದ ವಾತಾವರಣ ಇದ್ದು ಇಂದು ಬೆಳಗ್ಗೆಯಿಂದಲೂ ಜಿಲ್ಲೆಯಲ್ಲಿ ಬಿಸಿಲು ರಣರಣ ಅಂತ ಇದೆ. ಬೇಸಿಗೆ ಕಾಲದಂತೆ ಜಿಲ್ಲೆಯಲ್ಲಿ ಬಿಸಿಲು ಸುಡ್ತಾ ಇದ್ದು ಜಿಲ್ಲೆಯ ರೈತರನ್ನ ಕಂಗೆಡಿಸುವಂತೆ ಮಾಡಿದೆ. ಮುಂದಿನ ದಿನಗಳಲ್ಲಾದ್ರೂ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಹೆಚ್ಚಾಗತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.